ನಮಸ್ಕಾರ ಫ್ರೆಂಡ್ಸ್, ಲೀಲಾ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಕರಿಗಡುಬನ್ನು ಮಾಡುವುದು ನೋಡೋಣ ಬನ್ನಿ. ಬೇಕಾಗುವ ಸಾಮಗ್ರಿಗಳು: ಮೊದಲಿಗೆ ಪಾವು kg ಆಗುವಷ್ಟು ಚಿರೋಟಿ ರವೆಯನ್ನು ತಗೊಳ್ಳೋಣ. ಆಮೇಲೆ ಮೈದಾ ಹಿಟ್ಟನ್ನು ಕೂಡ ಪಾವು kg ಆಗುವಷ್ಟು ತಗೊಳ್ಳೋಣ. ಎರಡೂ ಸಮವಾಗಿರಬೇಕು. ಹಾಗೆ ಸ್ವಲ್ಪ ಚುಟಿಕೆಯಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಅಡುಗೆ ಎಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡಿ ಆ ಹಿಟ್ಟಲ್ಲಿ ಹಾಕಿ ಆಮೇಲೆ ಕೈಯಿಂದ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಬೇಕಾಗುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ತಾ ಹಿಟ್ಟು ಕಲಿಸ್ಕೋಬೇಕು. ಜಾಸ್ತಿ ಭಾರ ಹಾಕಿ ಹಿಟ್ಟು ಕಲಿಸ್ಬಾರ್ದು. ಸ್ವಲ್ಪ ಸೂಕ್ಷ್ಮವಾಗಿ ಹಿಟ್ಟನ್ನು ಕಲಿಸಿಡಬೇಕು. ಈ ಥರ ಚೆನ್ನಾಗಿ ಹಿಟ್ಟನ್ನು ಕಲಿಸಿ ಪ್ಲೇಟ್ ಮುಚ್ಚಿಡಬೇಕು. ಈ ಥರ ಚೆನ್ನಾಗಿ ಫಸ್ಟಿಗೆ ಹಿಟ್ಟನ್ನು ಕಲಿಸಿಡೋದ್ರಿಂದ ಹಿಟ್ಟು ತುಂಬ ಚೆನ್ನಾಗಿ ನೆನೆದು ಬರುತ್ತೆ. ಹಾಗೆ ಕಡುಬು ಕೂಡ ಅಷ್ಟೇ ಚೆನ್ನಾಗಿ ಆಗುತ್ತೆ. ಈಗ ಇದನ್ನು ಎತ್ತಿಟ್ಟು ನಾನಿಲ್ಲಿ ಕುಕ್ಕರಲ್ಲಿ 2 ಲೀಟರ್ ನೀರಾಗುವಷ್ಟು ಇಟ್ಟಿದ್ದೀನಿ ಕುದಿ ಬರೋದಕ್ಕೆ. ಹಾಗೆ ಇಲ್ಲಿ 2 ಗ್ಲಾಸ್ ಆಗುವಷ್ಟು ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ. ಅಂದರೆ 400 ಗ್ರಾಮ್ ಆಗುವಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಗೆ 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಬೇಕು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಮಾಡೋದ್ರಿಂದ ಬೇಳೆ ತುಂಬ ಚೆನ್ನಾಗಿ ಕಲರ್ ಕೂಡ ಬರುತ್ತೆ. ಹಾಗೆ ಬೇಳೆ ಕೂಡ ತುಂಬ ಚೆನ್ನಾಗಿ ಕುದ್ದು ಬರುತ್ತೆ. ಹೀಗಾಗಿ ಈ ಥರ ಮಾಡಿ ಹಾಕಬೇಕು. ಹಾಗೆ 4 ರಿಂದ 5 ವಿಸಿಲಾದ ನಂತರ ಕುಕ್ಕರ್ ಇಳಿಸ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಹೀಗೆ ನಾನು ಸೋಸ್ಕೋತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಸೋಸಿ ತೆಗೆದು ಮತ್ತೆ ಅದೇ ಕುಕ್ಕರಲ್ಲಿ ಆ ಬೇಳೆಯನ್ನು ಹಾಕಬೇಕು. ಈಗ ನಾನು ಮೊದಲಿಗೆ ಜಜ್ಜಿಟ್ಕೊಂಡಿರುವಂಥ ಬೆಲ್ಲವನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 400 ಗ್ರಾಮ್ ಆಗುವಷ್ಟು ಬೆಲ್ಲ ತೆಗೆದುಕೊಂಡಿದ್ದೀನಿ. ಅದನ್ನು ಆ ಕುಕ್ಕರಲ್ಲಿ ಹಾಕಿ ಲೋ ಫ್ಲೇಮಲ್ಲಿಟ್ಟು ತುಂಬ ಚೆನ್ನಾಗಿ ಮತ್ತೆ ಬಾಯ್ಲ್ ಮಾಡ್ಕೋಬೇಕು ಬೇಳೆಯನ್ನು. ಏಲಕ್ಕಿ ಪೌಡ್ರನ್ನು ಹಾಕಿದ್ದೀನಿ. ನೋಡಿ ಹೀಗೆ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಳೆಯನ್ನು ಮತ್ತೆ ಕುದಿಸ್ಕೋಬೇಕು. ಬೇಳೆ ಮತ್ತು ಬೆಲ್ಲವನ್ನು ಕೂಡಿಸಿ ಹಾಗೆ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹತ್ತಿ ಹೋಗ್ಬಿಡುತ್ತೆ. ನೀವಿನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ನೀರೆಲ್ಲ ಹೀರ್ಕೊಂಡು ಬಂತು ಅಂತ. ಹಾಗೆ ಬಿಸಿ ಬಿಸಿ ಇರುವಾಗಲೇ ಇದನ್ನು ನಾವು ಈ ಥರ ಸಣ್ಣ ಮಾಡ್ಕೋಬೇಕಾಗುತ್ತೆ. ಕೆಲವೊಬ್ಬರು ಗ್ರೈಂಡ್ ಮಾಡ್ಕೋತಾರೆ, ಹಾಗೆ ಇನ್ನು ಕೆಲವೊಬ್ಬರು ಈ ಥರ ಮಾಡ್ಕೊಳ್ತಾರೆ. ನೋಡಿ ಈ ಥರ ಮಾಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ, ಸೂಕ್ಷ್ಮವಾಗಿದೆ. ಹಾಗೆ ಇದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡು ಈಗ ಹಿಟ್ಟು ಕೂಡ ನೆನೆದಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ನೆನ್ಕೊಂಡಿದೆ ಅಂತ. ಆದರೂ ಕೂಡ ಇನ್ನೊಂದು ಸ್ವಲ್ಪ ಕೈಯಿಂದ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿ ಮಿದುವಾಗಿ ಬರುತ್ತೆ ಫ್ರೆಂಡ್ಸ್. ಸ್ವಲ್ಪ ನೀರು ಹಚ್ಕೊಂಡು ಅಂಗೈಗೆ ಈ ಥರ ನಾದ್ಕೋಬೇಕಾಗುತ್ತೆ. ನೋಡಿ ಈ ಥರ ನೀರು ಹಚ್ಕೊಂಡೇ ನಾದ್ಕೊಂಡ್ರೆ ಹಿಟ್ಟು ತುಂಬ ಹದವಾಗಿ ಬರುತ್ತೆ. ಚೆನ್ನಾಗಿ ಹದ ಬಂದ ನಂತರ ಚಿಕ್ಕ ಚಿಕ್ಕದಾಗಿ ಉಳ್ಳೆ ರೆಡಿ ಮಾಡ್ಕೋಬೇಕು. ಈ ಥರ ಚಿಕ್ಕ ಚಿಕ್ಕದಾಗಿ ಉಳ್ಳೆಯನ್ನು ರೆಡಿ ಮಾಡಿಕೊಂಡು ಒಂದೇ ಸಲ ಉಳ್ಳೆ ರೆಡಿ ಆದರೆ ನಮಗೆ ಹೂರಣವನ್ನು ತುಂಬೋದಕ್ಕೆ ಈಸಿ ಆಗುತ್ತೆ.
ಹೀಗಾಗಿ ಒಂದೇ ಸಲ ರೆಡಿ ಮಾಡಿ ಇಟ್ಕೊಳ್ಳೋಣ. ನೋಡಿ, ಇವಾಗ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನಮ್ಮ ಅಂಗೈ ಅಗಲಷ್ಟು ಮಾತ್ರ ಎಲೆ ರೆಡಿ ಮಾಡ್ಕೋಬೇಕು. ಈ ಥರ ಸ್ವಲ್ಪ ಉದ್ದವಾಗಿರಬೇಕು. ಹಾಗೆ ಹೂರಣವನ್ನು ಹಾಕಿ ಈ ಥರ ಎರಡೂ ಪದರನ್ನು ಸೇರಿಸಿ ಹೀಗೆ ಈ ಥರ ಸಣ್ಣಗೆ ಕಡುಬು ಮುರಿಬೇಕು. ಈ ಥರ ಎಲ್ಲ ಒಂದೇ ಸಲ ರೆಡಿ ಮಾಡಿಟ್ಕೊಂಡು ಕರಿಯೋದಕ್ಕೂ ಕೂಡ ತುಂಬ ಈಸಿ ಆಗುತ್ತೆ. ನೋಡಿ, ಹೀಗೆ ಮುರ್ಕೊಳ್ತಾ ಹೋಗಬೇಕು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನಾ ಮಾಡುವಂಥ ವಿಡಿಯೋಗಳು ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಮೂಲಕ ನೀವು ನನಗೆ ತಿಳಿಸಿ. ಹಾಗೆ ನೆಕ್ಸ್ಟ್ ಯಾವುದು ವಿಡಿಯೋ ಬೇಕಂತ ಕೂಡ ಕಾಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಕಡುಬು ಮಾಡೋದು ತುಂಬ ಈಜಿ. ಆದರೆ ಕಡುಬು ಮುರಿಯೋದಿದೆಯಲ್ಲ, ಅದು ಸ್ವಲ್ಪ ಎಲ್ಲರಿಗೂ ಬರೋದಿಲ್ಲ. ಹೀಗಾಗಿ ನಿಮಗೆ ಬರಲೇ ಇಲ್ಲ ಅಂದರೂ ಕೂಡ ನೀವು ಜಸ್ಟ್ ಪ್ರೆಸ್ ಮಾಡಿ ಫ್ರೈ ಮಾಡಿದರೆ ಸಾಕು ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ ಈ ಥರ ಮುರಿಯೋದಕ್ಕೆ ಬಂದರೆ ಮಾಡಿ, ಇಲ್ಲ ಅಂದರೆ ಪ್ರೆಸ್ ಮಾಡಿ ಕೂಡ ಕಡುಬು ಮಾಡಿಕೊಂಡು ತಿನ್ಬೋದು. ಈಗ ಎಲ್ಲ ಕಡುಬು ರೆಡಿ ಆಯಿತು. ಎಣ್ಣೆ ಕೂಡ ಬಿಸಿಯಾಗಿದೆ. ನಿಧಾನವಾಗಿ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವು ಮಾಡುವಂಥ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್.